ಶಬಾಷ್ ರಾಣೆ ಶಬಾಷ್. ನಿನ್ಗಿರೋ ಬುದ್ಧಿ ಈ ನನ್ ಮಗನ್ ತಲೆಗೆ ನಿಲ್ವಲ್ಲ. ಇವನಾರ ಅವ್ರಿಗೆ ಹಾಕ್ಬೇಕಾ? ಇಲ್ಲೇ ಇರು, ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಬಲರಾಮಣ್ಣ, ಇದು ನನ್ ರಾಣಿ ಕಾಣಿಕೆ, ಅತ್ತಿಗೆ ಅವ್ರಿಗೆ ಹಾಕು. ಇದು ನನ್ನ ಕಾಣಿಕೆ ನಿನಗೆ. ಇದು ನಮ್ಮಿಬ್ರು ಕಾಣಿಕೆ. ಹೌದಾ? ಸಾವಿತ್ರಿ, ಬಲಗಾಲಿಟ್ಟು ಒಳಗಡೆ ಹೋಗಮ್ಮ. ಯಾಕೆ ನಿಂತ್ಬಿಟ್ಟೆ? ಹೋಗಮ್ಮ. ನನ್ಗೆ ಯಾಕೋ ಹೆದರಿಕೆ ಆಗತ್ತೆ. ನಮ್ ಬಲರಾಮಣ್ಣ ಹುಲಿ ಏನಲ್ಲ, ನಡಿ ಒಳಗೆ. ನನ್ ಕಂಡ್ರೆ ಭಯಾನ? ಯಾಕೆ? ಆ ದಿನ ಕೂಲಿ ಮುಳೆ ಮುರಿದ ಹಾಗೆ ನನ್ನ ಮೈನು ಏನಾದ್ರು ಚೇಚೆ ಎಲ್ಲಾದ್ರೂ ಉಂಟಾ? ಸಾವಿತ್ರಿ, ಈ ಮೈಸೂರು ಮಲ್ಲಿಗೆನ ಹೀಗೆ ಜೋಪಾನವಾಗಿ ಎತ್ಕೊಂಡು ಘಮ ಘಮ ಅನ್ನೋ ಅದ್ರ ವಾಸನೆನ ಯಾವಾಗ್ಲೂ ಹೀರ್ತಾ ಇರ್ತೇನೆ. ನಂಗ್ ನಾಚಿಕೆ ಆಗುತ್ತೆ. ನೋಡ್ ಚಿನ್ನ, ಇಂಥ ಸಮಯದಲ್ಲಿ ನಾಚಿಕೆನ ಜೊತೆ ಕರ್ಕೊಂಡ್ ಬರಬಾರ್ದು. ಇನ್ನೇನ್ ಕರ್ಕೊಂಡ್ ಬರ್ಬೇಕು? ಬರೀ ಆಸೆನ ಮಾತ್ರ ಕರ್ಕೊಂಡ್ ಬರ್ಬೇಕು. ಸರಿ ಸರಿ, ಬಿಡಿ ಮಣ್ಣ. ಬಿಡ್ಲಾ? ಬಿಡ್ಲಾ? ಬಿಟ್ಟೆ! ಏನಮ್ಮ? ನೀರ್ ಕಾದಿದೆ, ಸ್ನಾನ ಮಾಡ್ಬೇಕಂತೆ. ಸರಿ ಸರಿ, ನಡಿ ನಡಿ. ಬೇಕು ಕೊಡ್ರವ. ತಗೋ, 18 ಬಟ್ಟೆ ಇದೆ, ನಾಳೆನೆ ತಂದ್ಬಿಡು. ಸರಿ ಕಣ್ರವ. ಶಾನುಭೋಗ ನಂಜುಂಡಯ್ಯನವರಿಂದ 3,000 ರೂಪಾಯಿ ತೆಗೆದುಕೊಂಡು ನನ್ನ 5 ಎಕರೆ ಜಮೀನನ್ನು ಇವರಿಗೆ ಕೊಟ್ಟಿರುವುದಾಗಿ ಕ್ರಯಪತ್ರ ಬರೆದು ಕೊಟ್ಟಿರುತ್ತೇನೆ. ವೆಂಕಟಪ್ಪ,